ಕಾಜು ಮಂಡಿ ಅನ್ನೋ ಹಳ್ಳಿ ಒಂದು ಹೈವೇ ಪಕ್ಕದಲ್ಲೇ ಇತ್ತು. ಆ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದ ರಮಣ್ ಏನು ಓದ್ಕೊಂಡಿರ್ಲಿಲ್ಲ, ಮತ್ತೆ ಕೆಲ್ಸನೂ ಇರ್ಲಿಲ್ಲ. ಅವನ ತಂದೆ ತಾಯಿ ಸ್ವರ್ಗಂತ್ಯ ಆಗಿದ್ರು. ಆದ್ರೆ ಹೈವೇ ಪಕ್ಕದಲ್ಲೇ ಒಂದು ಸಣ್ಣ ಜಮೀನಿತ್ತು. ಅದ್ರಲ್ಲಿ ರಮಣ್ ಸೊಪ್ಪನ್ನ ಬೆಳಿತಿದ್ದ, ಮತ್ತದನ್ನ ಮಾರ್ಬಿಟ್ಟು ಅವನ್ ಖರ್ಚನ್ನ ಕಳೀತಾ ಇದ್ದ. ರಮಣ್ ತರಕಾರಿ ಮಾರೋದಿಕ್ಕೆ ಪಾರ್ಲರ್ ಅಂಗಡಿಗೆ ಹೋಗ್ತಾ ಇದ್ದ. ಪಾರ್ಲರ್ ಓನರ್ ಮಗಳು ರೂಪಾ ರಮಣ್ ಹತ್ರ ತರಕಾರಿ ಕೊಂಡ್ಕೋತಾ ಇದ್ಲು. ರೂಪಾ ವಯಸ್ಸಿಗೆ ಬಂದಿದ್ಲು, ಮತ್ತೆ ಸುಂದರವಾಗೂ ಇದ್ಲು. ಬೆಳ್ಳಗೆ ನೋಡೋದಿಕ್ಕೆ ಸುಂದರವಾಗಿದ್ಲು. ರಮಣ್ ರೂಪಾನ ಇಷ್ಟಪಡ್ತಿದ್ದ. ಮತ್ತೆ ಪ್ರತಿದಿನ ತರಕಾರಿ ಮಾರೋದಿಕ್ಕೆ ಅವ್ರ ಮನೆಗೆ ಹೋಗ್ತಿದ್ದ. ಬರೀ ನೋಡ್ತಿದ್ರೆ ನನಗ್ ಸಮಾಧಾನ ಆಗೋದಿಲ್ಲ. ಖಂಡಿತವಾಗ್ಲೂ ನಾನ್ ರೂಪಾಳ ಕೈನ ಹಿಡಿಲೇಬೇಕು. ಮಾರನೇ ದಿನ ರಮಣ್ ತರಕಾರಿ ಮಾರೋದಿಕ್ಕೆ ಅಂತ ಹೋದಾಗ ಆ ಪಾರ್ಲರ್ ಹೆಂಗ್ಸು ತರಕಾರಿ ಕೊಂಡ್ಕೊಳ್ಳೋದಿಕ್ಕೆ ಅಂತ ಬಂದ್ಲು. ಆ ಸಂದರ್ಭನ ಬಳಸ್ಕೊಂಡು ರಮಣ್ ಮಾತ್ ಶುರು ಮಾಡ್ದ. ಆಂಟಿ, ನಾನ್ ರೂಪಾನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಇದನ್ನ ಕೇಳಿಸ್ಕೊತಿದ್ದ ಹಾಗೆ ಪಾರ್ಲರ್ ಹೆಂಗ್ಸಿಗೆ ಕೋಪ ಬರೋಕ್ ಶುರುವಾಯ್ತು. ಏಯ್, ತರಕಾರಿ ಮಾರೋನೆ, ನಿನಗ್ ಗೊತ್ತಿದ್ಯಾ ನನ್ ಮಗಳಿಗೆ ನಾನು ಹಾಲಲ್ಲಿ ಸ್ನಾನ ಮಾಡಿಸ್ತೀನಿ. ತರಕಾರಿ ನಾನ್ ತಿಂತೀನಿ, ಅವಳಿಗೆ ಹಾಲು ಮೊಸರು ಪನ್ನೀರ್ ತಿನ್ನಿಸ್ತೀನಿ. ಇದನ್ನ ನಿನ್ನಿಂದ ಮಾಡಕ್ಕಾಗತ್ತಾ? ಬಂದ್ಬಿಟ್ಟ ಏನೋ, ಹೋಗಿಲ್ಲಿಂದ. ಇನ್ನೊಂದ್ಸಲ ನಿನ್ನ ಮುಖ ತೋರಿಸ್ಬೇಡ. ಹಾಗ್ ಹೇಳ್ಬಿಟ್ಟು ಆ ಪಾರ್ಲರ್ ಹೆಂಗ್ಸು ಕೋಪ ಮಾಡ್ಕೊಂಡು ಒಳಗ್ ಹೊರಟೋಗ್ತಾಳೆ. ಪಾಪ ಬೇಜಾರ್ ಮಾಡ್ಕೊಂಡು ರಮಣ್ ಕೂಡ ಅಲ್ಲಿಂದ ಹೊರಟೋದ. ಆದ್ರೆ ಒಂದು ಮೂಲೆನಲ್ಲಿ ರೂಪಾ ನಿಂತ್ಕೊಂಡು ಅಳ್ತಾ ಇದ್ಲು. ಏನು ನೀನು ಕೂಡ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನೀನು ತಪ್ಪಲ್ಲ, ನನ್ನಮ್ಮನೂ ತಪ್ಪಲ್ಲ. ನನ್ನಮ್ಮನ್ ತೀರ್ಮಾನನ ನಾನು ಒಪ್ಕೋತೀನಿ. ನಾನು ಬೇಕು ಅಂದ್ರೆ ಅಮ್ಮನ್ ತೀರ್ಮಾನನ ಬದಲಾಯಿಸು, ತುಂಬಾ ದೊಡ್ಡ ಮನುಷ್ಯ ಆಗು. ಹಾಗ್ ಹೇಳ್ಬಿಟ್ಟು ರೂಪಾ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಬೇಜಾರ್ ಮಾಡ್ಕೊಂಡ ರಮಣ್ ಮನೆಗ್ ಬರ್ತಾನೆ. ಇದ್ರ ಅರ್ಥ ರೂಪಾ ನನ್ನ ಇಷ್ಟಪಡ್ತಿದ್ದಾಳೆ, ಆದ್ರೆ ಅವಳಿಗೆ ತೊಂದ್ರೆ ಅವರಮ್ಮ. ದೊಡ್ಡ ವ್ಯಕ್ತಿ ಆಗೋದಕ್ಕೆ ನಾನು ನನ್ನ ತರಕಾರಿ ವ್ಯಾಪಾರ ದೊಡ್ಡದಾಗಿ ಮಾಡ್ಬೇಕು. ಅದಕ್ ನನಗ್ ಬೇಕು ನೀರು. ಮತ್ತಿನ್ನೇನು, ಅವನು ಜೋಡ್ಸಿಟ್ಟಿದ್ದ ಎಲ್ಲಾ ದುಡ್ಡನ್ನ ಸೇರ್ಸಿ ರಮಣ್ ಹೈವೇ ಪಕ್ಕದಲ್ಲಿ ತನ್ನ ಹೊಲದಲ್ಲಿ ಬಾವಿ ತೋಡ್ಸೋದಿಕ್ಕೆ ಮುಂದಾದ. ಆದ್ರೆ ತುಂಬಾ ನಿರಾಸೆ ಆಯ್ತು. 100 ಅಡಿ ತೋಡ್ಸಿದ್ರೇನೋ ಕೂಡ ಒಂದ್ ಹನಿ ಕೂಡ ನೀರ್ ಸಿಗ್ಲಿಲ್ಲ. ಮತ್ತೆ ರಮಣ್ ಹತಾಶ್ನಾಗಿ ಅಳೋಕ್ ಶುರು ಮಾಡ್ದ. ಎಲ್ಲ ಶ್ರಮನು ಈ ಭೂಮಿ ಮೇಲೆ ಹಾಕ್ದೆ, ಆದ್ರೆ ಬದ್ಲಾಗಿ ಏನ್ ಸಿಕ್ತು? ಧೂಳು, ಮಣ್ಣು, ಕಲ್ಲು. ರಮಣ್ ಅಳ್ತಾ ಇದ್ದ. ಆಗ ಅಲ್ಲಿಗೆ ಒಬ್ಬ ಸಾಧು ಬಾಬಾ ಬಂದು ಅವನಿಗೆ ಹೇಳ್ತಾರೆ, ಅಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಈ ಹೊಲ ಶಾಪಕ್ಕೆ ತುತ್ತಾಗಿದೆ. ಇಲ್ಲಿ ಒಂದು ತೊಟ್ಟು ನೀರು ಕೂಡ ಸಿಗೋದಿಲ್ಲ. ಅದ್ಯಾಕೆ? 1000 ವರ್ಷಗಳ ಹಿಂದೆ ಒಬ್ಬ ಋಷಿ ಕಮಂಡಲದಲ್ಲಿ ಹಾಲನ್ನ ತಗೊಂಡು ಇಲ್ಲಿ ತಪಸ್ಸನ್ನು ಮಾಡೋದಕ್ ಬಂದಿದ್ರು. ಅವರು ಆ ಕಮಂಡಲನ ಇಟ್ಟಿರ್ಬೇಕಂದ್ರೆ ಆ ಕಮಂಡಲ ಬಿದ್ದು ಎಲ್ಲ ಹಾಲು ನೆಲದ ಮೇಲೆ ಚೆಲ್ಲೋಯ್ತು. ಕೋಪ ಮಾಡ್ಕೊಂಡು ಋಷಿ ಈ ನೆಲಕ್ಕೆ ಶಾಪ ಕೊಟ್ಬಿಟ್ರು, ಈ ನೆಲ ಬಂಜರವಾಗಿರ್ಬೇಕು ಅಂತ. ಆ ಸಾಧು ಹೇಳಿದ ಮಾತನ್ನ ಕೇಳಿ ರಮಣ್ಗೆ ದುಃಖ ಆಗಿ ವಾಪಸ್ ಮನೆಗ್ ಬಂದು ಮಲ್ಕೊಂಡ. ರಾತ್ರಿ ಹೈವೇನಲ್ಲಿ ಒಂದು ಹಾಲಿನ ಟ್ಯಾಂಕರ್ ಹೋಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಟ್ಯಾಂಕರ್ ಪಲ್ಟಿ ಆಗೋಯ್ತು. ಮತ್ತದ್ರಲ್ಲಿ ಇದ್ದಿದ್ದ ಹಾಲೆಲ್ಲ ಹೈವೇನಲ್ಲಿ ಹರಿಯೋಕ್ ಶುರುವಾಯ್ತು. ಬೆಳಿಗ್ಗೆ ಆಯ್ತು. ರಮಣ್ ಹೈವೇಗ್ ಬಂದ. ಮತ್ತೆ ಪಲ್ಟಿ ಆಗಿರೋ ಟ್ಯಾಂಕರ್ನ ನೋಡ್ತಾನೆ. ರಮಣ್ ಬಾವಿ ಹತ್ರ ಬರ್ತಾನೆ. ಮತ್ತವನು ನೋಡ್ತಾ ನೋಡ್ತಾ ಆಶ್ಚರ್ಯ ಆಗೋಗತ್ತೆ. ಬಾವಿ ತುಂಬಾ ಹಾಲ್ ತುಂಬಿಕೊಂಡಿರತ್ತೆ. ಬಹುಶಃ ಟ್ಯಾಂಕರಲ್ಲಿದ್ದ ಹಾಲು ಬಾವಿಯಲ್ಲಿ ಬಂದ್ ಸೇರಿದೆ. ರಮಣ್ ಹಾಗೆ ಯೋಚನೆ ಮಾಡ್ತಿದ್ದ. ಅದೇ ಸಮಯದಲ್ಲಿ ಹಿಂದೆಯಿಂದ ಅವನನ್ನ ಯಾರೋ ಕರೀತಾರೆ. ರಮಣ್ ಹಿಂದೆ ತಿರುಗ್ ನೋಡ್ತಾನೆ. ಹಿಂದೆ ಒಬ್ರು ಸೇಟ್ ನಿಂತಿರ್ತಾರೆ.
ನಾನು ಮಿಲ್ಕಾ ಸೇಟು, ಮಿಲ್ಕಾ ಅಂಡ್ ಮಿಲ್ಕಾ ಕಂಪ್ನಿಯ ಮಾಲೀಕ. ರೈತರ ಹತ್ರ ಹಾಲನ್ನ ಕೊಂಡ್ಕೊಂಡು ನನ್ನ ಟ್ಯಾಂಕರು ಪಟ್ನಕ್ ಬರ್ತಿತ್ತು. ಟ್ಯಾಂಕರ್ ಪಲ್ಟಿಯಾಗಿ ಎಲ್ಲ ಹಾಲು ನಿಮ್ಮ ಬಾವಿಗೆ ಬಂದ್ ಸೇರಿದೆ. ಏನು ನಾವು ನಮ್ಮ ಹಾಲನ್ನ ತಗೋಬೋದಾ? ಖಂಡಿತವಾಗ್ಲೂ ತಗೊಳ್ಳಿ, ಬಾವಿ ನಂದಾಗಿರ್ಬೋದು, ಹಾಲ್ ನಿಮ್ದೇ ಅಲ್ವಾ? ಮತ್ತಿನ್ನೇನು, ಸೇಟು ಒಂದು ಟ್ಯಾಂಕರ್ನ ಕರೆಸ್ತಾನೆ. ಬಾವಿಗೆ ಒಂದು ವಾಟರ್ ಪಂಪ್ ಅನ್ನ ಹಾಕ್ತಾರೆ. ಬಾವಿಲಿದ್ದ ಹಾಲು ಟ್ಯಾಂಕ್ ಬಂದು ಬೀಳ್ತಿರತ್ತೆ. 2 ನಿಮಿಷದ ಒಳಗಡೆ ಆ ಟ್ಯಾಂಕ್ ಪೂರ್ತಿ ಆಗೋಗತ್ತೆ. ಆದ್ರೆ ಬಾವಿನಲ್ಲಿ ಒಂದು ಹನಿ ಹಾಲ್ ಕೂಡ ಕಡಿಮೆ ಆಗಿರೋದಿಲ್ಲ. ಸೇಟ್ ಜೊತೆಗೆ ರಮಣ್ಗೂ ಆಶ್ಚರ್ಯ ಆಗತ್ತೆ. ಅದ್ಭುತ, ನಮ್ಮ ಹತ್ರ ಒಂದು ಟ್ಯಾಂಕರ್ ಹಾಲ್ ಮಾತ್ರ ಇತ್ತು, ಪೂರ್ತಿ ತೆಗೆದ್ರು ಬಾವಿಯಲ್ಲಿ ಹಾಲು ಕಡಿಮೆನೇ ಆಗಿಲ್ಲ. ಇದಂತ ಅದ್ಭುತ. ಈ ತರ ಅದ್ಭುತನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ತಮ್ಮ ರಮಣ್, ನಾನು 100 ಟ್ಯಾಂಕರ್ ಹಾಲಿನ ದುಡ್ಡನ್ನು ನೀನು ಕೊಡ್ತಿದ್ದೀನಿ, ಮತ್ತೆ ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಂತೀನಿ. ದಿನ ನನಗೆ 100 ಟ್ಯಾಂಕರ್ ಹಾಲ್ ಬೇಕು. ಮಿಲ್ಕಾ ಅಂಡ್ ಮಿಲ್ಕಾ ಕಂಪನಿ ನಿನ್ನ ಬಾವಿಯ ಹಾಲನ್ನು ಮಾರುತ್ತೆ. ತಗೋ, 50 ಟ್ಯಾಂಕರ್ಗೆ ಆಗೋಷ್ಟು 1 ಕೋಟಿ ರೂಪಾಯಿ. ಆ ಸೇಟು ರಮಣ್ಗೆ 1 ಕೋಟಿ ರೂಪಾಯಿ ಕೊಟ್ಟ. ರಮಣ್ ಸಂತೋಷ ಮುಗಿಲು ಮುಟ್ಟುತ್ತಾ ಇತ್ತು. ಇಡೀ ಹಳ್ಳಿನಲ್ಲಿ ಆ ಬಾವಿ ಸುದ್ದಿ ಹರಡ್ಬಿಡ್ತು. ಎಲ್ಲಾ ಜನಗಳು ಬಾವಿ ನೋಡೋದಕ್ಕೆ ಬರ್ತಾ ಇದ್ರು. ಪಾರ್ಲರ್ ಹೆಂಗ್ಸು ಕೂಡ ರೂಪಾನ ಕರ್ಕೊಂಡು ಬಾವಿ ನೋಡೋದಕ್ ಬರ್ತಾಳೆ. ಆಗ ರಮಣ್ ಹೇಳ್ತಾನೆ, ಆಂಟಿ, ರೂಪಾ ಹಾಲಲ್ಲೇ ಸ್ನಾನ ಮಾಡ್ತಿದ್ಲು, ಈಗ ಹಾಲಲ್ಲೇ ಮುಳುಗ್ಬೋದು. 1 ಕೋಟಿ ಪರ್ ಡೇ ದುಡಿತಾ ಇದ್ದೀನಿ, ಈಗಾದ್ರೂ ಒಪ್ಕೊಂತೀರಾ? ನಾಳೆ ಬೆಳಿಗ್ಗೆ ಕಾಫಿಗ್ ಬಂದ್ಬಿಡು, ಮದ್ವೆ ತಾರೀಖ್ ಗುರ್ತು ಮಾಡ್ಬೇಕು. ಇದನ್ನ ಕೇಳಿಸ್ಕೊಂಡು ರೂಪಾಗೆ ನಾಚಿಕೆ ಆಯ್ತು, ರಮಣ್ಗೆ ಖುಷಿ ಆಯ್ತು. ಮಧ್ಯಾಹ್ನ ಆ ಸಾಧು ಬಾಬಾ ಮತ್ತೆ ಬರ್ತಾರೆ. ಬಂದು ಹೇಳ್ತಾರೆ, ಬಾವಿಯಲ್ಲಿ ಹಾಲು ಯಾಕೆ ಬಂತು ಅಂದ್ರೆ ಟ್ಯಾಂಕರಿನ ಹಾಲು ಮತ್ತೆ ಕಮಂಡಲದ ಹಾಲು ಒಂದಾಯ್ತು, ಮತ್ತೆ ಈ ಬಾವಿ ಯಾವತ್ತೂ ಬತ್ತೋದೇ ಇಲ್ಲ. ಏನಾಗಿದ್ಯೋ ಒಳ್ಳೇದೇ ಆಗಿದೆ, ಋಷಿಯ ಶಾಪ ನನಗೆ ವರದಾನವೇ ಆಗಿದೆ. ಈ ಪ್ರಕಾರ ಹಾಲಿನ ಬಾವಿಯಿಂದ ರಮಣ್ನ ಪೂರ್ತಿ ಜೀವನನೇ ಬದಲಾಗೋಯ್ತು. ಮತ್ತೆ ರಮಣ್ ತುಂಬಾ ದೊಡ್ಡ ಮನುಷ್ಯ ಆಗಿ ಬದಲಾಗೋದ. ಬಟರ್ವಾಡಿ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಸುಧೀರ್ ತನ್ನ ತಾಯಿ ಜೊತೆಗೆ ವಾಸ ಮಾಡ್ತಿದ್ದ. ಸುಧೀರ್ ತಂದೆ ಸ್ವಲ್ಪ ವರ್ಷಗಳ ಹಿಂದೆನೆ ಸತ್ತು ಹೋಗಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಸುಧೀರ್ಗೋಸ್ಕರ ಒಂದು ಪುಡಿ ಮಾಡೋ ಮಿಷಿನು ಮತ್ತೆ ಟ್ರ್ಯಾಕ್ಟರ್ ಅನ್ನ ಬಿಟ್ಟು ಹೋಗಿದ್ರು. ಟ್ರ್ಯಾಕ್ಟರ್ ಮತ್ತೆ ಪುಡಿ ಮಾಡೋ ಮಿಷಿನ್ ಇಂದ ಸುಧೀರ್ ಮತ್ತೆ ತನ್ನ ತಾಯಿ ಜೀವನ ಸಾಗಿಸ್ತಾ ಇದ್ರು. ಒಂದು ದಿನ ಸುಧೀರ್ ಮಾಮ ತನ್ನ ಮಗಳ ಜೊತೆ ಸುಧೀರ್ ಮನೆಗೆ ಬರ್ತಾರೆ. ಸುಧೀರ್ ತಾಯಿ ಸುಮತಿನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಸುಧೀರ್ ತನ್ನ ಮಾಮನ್ ಜೊತೆ ಮಾತಾಡ್ತಾ ಕೂರ್ತಾನೆ. ಪೇಟೆಯಲ್ಲೆಲ್ಲ ಚೆನ್ನಾಗಿದ್ಯಾ? ಮೊದ್ಲು ನಿನ್ ವಿಷಯ ಏನು ಅಂತ ಹೇಳು. ನಾನ್ ಸುಮ್ನೆ ಖುಷಿಯಾಗಿದ್ದೀನಿ, ಮತ್ತಿನ್ನೇನ್ ಬೇಕು? ಮತ್ತೆ ಏನ್ ಬೇಡ, ದೊಡ್ಡ ಮನೆ, ದೊಡ್ಡ ಕಾರು, ಅದಕ್ಕೋಸ್ಕರ ಸಾಕಷ್ಟು ಹಣ. ನಿನ್ನತ್ರ ಹಣ ಇದೆಯಾ? ಮಾಮನ್ ಮಾತನ್ನ ಕೇಳಿ ಸುಧೀರ್ಗೆ ತುಂಬಾ ದುಃಖ ಆಗತ್ತೆ. ನಾನ್ ಏನ್ ಮಾಡ್ಲಿ ಮಾಮ? ಅರೆ ತಮ್ಮ, ಉಪಾಯ ಮಾಡು, ಹಣ ದುಡಿ. ತಿನ್ಕೊಂಡು ಕುಡ್ಕೊಂಡು ಖುಷಿಯಾಗಿರೋದಕ್ಕೆ ITI ಯಾಕೆ ಮಾಡ್ದೆ? ಉಪಾಯ ಹೇಗಿರ್ಬೇಕು ಅಂದ್ರೆ ಟ್ರ್ಯಾಕ್ಟರ್ ಜೊತೆ ಮಿಲ್ ಕೂಡ ಓಡ್ಬೇಕು. ಸುಧೀರ್ ಯೋಚನೆನಲ್ಲಿ ಬೀಳ್ತಾನೆ. ಸುಮತಿನ ಕರ್ಕೊಂಡು ಮಾರನೇ ದಿನ ಮಾಮ ಅಲ್ಲಿಂದ ಹೊರಡ್ತಾರೆ. ಹೋಗ್ತಾ ಹೋಗ್ತಾ ಸುಧೀರ್ ತಲೆ ಕೆಡಿಸ್ಬಿಟ್ಟು ಹೋಗ್ತಾರೆ. ಸುಧೀರ್ ಟ್ರ್ಯಾಕ್ಟರ್ ಮತ್ತೆ ಪುಡಿ ಮಾಡೋ ಮಿಷಿನ್ ಅನ್ನ ಪ್ರತಿ ದಿನ ನೋಡ್ತಾ ಇರ್ತಾನೆ. ಮತ್ತೆ ಯೋಚಿಸ್ತಾ ಇರ್ತಾನೆ, ಇದೆರಡನ್ನೂ ಸೇರಿ ಏನ್ ಮಾಡ್ಬಹುದು ಅಂತ. ಅದೇ ಸಮಯದಲ್ಲಿ ಒಂದಜ್ಜಿ ಗೋಧಿನ ತಗೊಂಡ್ ಬಂದು ಸುಧೀರ್ಗೆ ಹೇಳ್ತಾರೆ, ನಡೆದು ಸುಸ್ತಾಗೋಯ್ತು. ನಿನ್ನ ಪುಡಿ ಮಾಡೋ ಮಿಷೀನು ನಡ್ಕೊಂಡು ನನ್ ಮನೆಗ್ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಆ ಅಜ್ಜಿ ಹೇಳಿದ ಮಾತನ್ನ ಕೇಳಿ ಸುಧೀರ್ಗೆ ಅರ್ಥ ಆಯ್ತು ಅವನು ಮುಂದೆ ಏನ್ ಮಾಡ್ಬೇಕು ಅಂತ. ಮತ್ತಿನ್ನೇನು, ಸುಧೀರ್ ಆ ಪುಡಿ ಮಾಡೋ ಮಿಷಿನ್ ಅನ್ನ ತೆಗೆದು ಟ್ರ್ಯಾಕ್ಟರ್ ಒಳಗಡೆ ಇಟ್ಕೊಂಡ. ಸುಧೀರ್ ಅಮ್ಮ ಮನೆಯಿಂದ ಹೊರಗ್ ಬಂದು ಪುಡಿ ಮಾಡೋ ಮಿಷಿನ್ ನ ನೋಡಿ ಹೇಳ್ತಾಳೆ, ಅದನ್ನ ಎಲ್ಲಿಗ್ ತಗೊಂಡ್ ಹೋಗ್ತಿದ್ಯಾ? ಮಾ, ನೀನ್ ಸುಮತಿನ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ದಲ್ಲ, ಬರೀ 1 ವಾರ ಸುಮ್ನೆ ಇರು. ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, 1 ವಾರ ಆದ್ಮೇಲೆ ಬರ್ತೀನಿ. ನನ್ನ ಊಟನ ಹೊಲಕ್ಕೆ ಕಳಿಸ್ಬಿಡು. ನಾನೀಗ ಗೋಧಿ ಹಾಕ್ಬೇಕಿಲ್ಲಿ, ಆದ್ರೆ ಹೇಗೆ? ಹಗಲು ರಾತ್ರಿ ಸುಧೀರ್ ಕೆಲ್ಸ ಮಾಡ್ತಿರ್ತಿದ್ದ. ಒಂದೊಂದು ದಿನ ಕಳ್ದ ಹಾಗೂ ಸುಧೀರ್ ಪ್ರತಿ ದಿನ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ. ಮತ್ತದು ಫಲ ಕೂಡ ಕೊಡ್ತಿತ್ತು.
ಒಂದೇ ತಿಂಗಳು ಒಳಗಡೆ ಸುಧೀರ್ ಟ್ರ್ಯಾಕ್ಟರ್ ಒಳಗಡೆನೆ ಪುಡಿ ಮಾಡೋ ಮಿಷಿನ್ ಅನ್ನ ಫಿಕ್ಸ್ ಮಾಡ್ಕೊಂಡ. ಮತ್ತೆ ಸುಧೀರ್ನ ಟ್ರ್ಯಾಕ್ಟರ್ ಪುಡಿ ಮಾಡೋ ಅಂತ ಮಿಷಿನ್ ತಯಾರಾಯ್ತು. ಈಗ ಬರೀ ಇದ್ರ ಟ್ರಯಲ್ ನೋಡೋದ್ ಬಾಕಿ ಇದೆ. ಸುಧೀರ್ ಟ್ರ್ಯಾಕ್ಟರ್ ತಗೊಂಡ್ ಬಂದ. ಆಗ ಅಮ್ಮ ಹೇಳ್ತಾಳೆ, ಪುಡಿ ಮಾಡೋ ಮಿಷಿನ್ ಅಲ್ಲಿ ಅದನ್ನ ಮಾರ್ಬಿಟ್ಯಾ ನೀನು? ಈ ಟ್ರ್ಯಾಕ್ಟರೇ ಮಿಲ್ಲು. ಟ್ರ್ಯಾಕ್ಟರ್ ಅಲ್ಲಿ ಮಿಲ್ ಇದೆ. ಅಂದ್ರೆ ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನಾ? ಹಾ, ಗೋಧಿ ಮಿಲ್ ಟ್ರ್ಯಾಕ್ಟ್ರು. ಸುಧೀರ್ ಆ ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನ್ ಅನ್ನ ತಗೊಂಡು ನೇರ ಅಜ್ಜಿ ಮನೆಗೆ ಹೋಗ್ತಾನೆ. ಮತ್ತೆ ಅಜ್ಜಿನ ನೋಡಿ ಹೇಳ್ತಾನೆ, ಈಗ ಅಜ್ಜಿ, ಮಿಲ್ಲೇ ನಿಮ್ ಮನೆ ಹತ್ರ ಬಂದಿದೆ, ಗೋಧಿ ತನ್ನಿ. ಯಾಕ್ ತಮಾಷೆ ಮಾಡ್ತಿದ್ಯಾ? ಇದು ಬರೀ ಟ್ರ್ಯಾಕ್ಟರ್ ಅಲ್ವಾ? ಇದು ಗೋಧಿ ಮಿಲ್ ಟ್ರ್ಯಾಕ್ಟರು. ಮನೆ ಮನೆಗೆ ಹೋಗಿ ಗೋಧಿ ಬೀಸ್ಕೊಡುತ್ತೆ. ಅಜ್ಜಿ ಗೋಧಿ ತಗೊಂಡ್ ಬಂದ್ಲು. ಸುಧೀರ್ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಅನ್ನ ತೆಗೆದು ಅದರಲ್ಲಿ ಗೋಧಿ ಹಾಕೋಕ್ ಶುರು ಮಾಡ್ದ. ಆಗ ಅಜ್ಜಿ ಕೂಗ್ಕೊಂಡ್ಲು, ಅಯ್ಯೋ, ಡೀಸೆಲ್ ಟ್ಯಾಂಕ್ಗೆ ಗೋಧಿ ಹಾಕ್ಬೇಡ. ಅಜ್ಜಿ, ಇದು ಡೀಸೆಲ್ ಟ್ಯಾಂಕ್ ಅಲ್ಲ, ಗೋಧಿಯ ಟ್ಯಾಂಕು. ಮತ್ತೆ ಈ ಟ್ರ್ಯಾಕ್ಟರು ಪೆಟ್ರೋಲ್ ಡೀಸೆಲ್ ಇಂದ ಓಡೋದಿಲ್ಲ, ಸೂರ್ಯನ ಕಿರಣದಿಂದ ಓಡುತ್ತೆ. ನೋಡಿ ಅಲ್ಲಿ ಟ್ರ್ಯಾಕ್ಟರಿನ ರೂಫ್ ಮೇಲಿದೆ ಸೋಲಾರ್ ಪ್ಯಾನಲ್. ಅಜ್ಜಿ ನೋಡ್ತಾಳೆ, ಟ್ರ್ಯಾಕ್ಟರ್ ಮೇಲೆ ನಿಜವಾಗ್ಲೂ ಸೋಲಾರ್ ಪ್ಯಾನಲ್ ಇತ್ತು. ಸುಧೀರ್ ಟ್ಯಾಂಕ್ ಒಳಗಡೆ ಗೋಧಿನ ಹಾಕಿ ಮತ್ತೆ ಟ್ರ್ಯಾಕ್ಟರ್ ಹಿಂಭಾಗ ಬಂದು ಒಂದು ಡಬ್ಬಾನ ಕೆಳಗಡೆ ಇಡ್ತಾನೆ. ಈಗ ನೋಡಿ ಮಜಾನ. ಸುಧೀರ್ ಟ್ರ್ಯಾಕ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಆಗ ಗೋಧಿ ಬೀಸೋಕೆ ಶುರುವಾಗತ್ತೆ. ಮತ್ತೆ ಡಬ್ಬದಲ್ಲಿ ಪುಡಿ ಬೀಳಕ್ ಶುರುವಾಗತ್ತೆ. ಅದನ್ನ ನೋಡಿ ಅಜ್ಜಿಗೆ ಖುಷಿ ಆಗತ್ತೆ. 2 ಸೆಕೆಂಡ್ ಅಲ್ಲಿ ಗೋಧಿ ಪುಡಿ. ಇದು ಗೋಧಿ ಪುಡಿ ಅಲ್ಲ ಮಗನೇ, ಪೌಡರು. ಮತ್ತಿನ್ನೇನು, ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನ್ನು ಇಡೀ ಹಳ್ಳಿನಲ್ಲೇ ಹರಡ್ತು. ಜನಗಳು ಸುಧೀರ್ಗೆ ಕಾಲ್ ಮಾಡೋಕ್ ಶುರು ಮಾಡಿದ್ರು. ಮತ್ತೆ ಸುಧೀರ್ ಜನಗಳಿಗೆ ಹೋಮ್ ಸರ್ವಿಸ್ ಕೊಡೋಕ್ ಶುರು ಮಾಡ್ದ. ಕೆಲ್ಸ ಮತ್ತೆ ಪುಡಿ ಕ್ವಾಲಿಟಿನ ನೋಡಿ ಜನಗಳು ಅವನ್ಗೆ ಜಾಸ್ತಿ ದುಡ್ಡನ್ನ ಕೊಡ್ತಿದ್ರು. ಮತ್ತೆ ಸುಧೀರ್ ಅಕ್ಕಪಕ್ಕದ ಹಳ್ಳಿಗೋಗಿ ಸರ್ವಿಸ್ ಕೊಡೋಕ್ ಶುರು ಮಾಡ್ದ. ಮತ್ತೆ ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನು ಫೇಮಸ್ ಆಗೋಯ್ತು. ಮೀಡಿಯಾ ಸುಧೀರ್ ಮನೆಗ್ ಬಂತು. ಸುಧೀರ್ ಇಂಟರ್ವ್ಯೂ ಕೊಟ್ಟ. ಮತ್ತೆ ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನ್ ನ ಡೆಮೋ ಕೂಡ. ಮತ್ತಿನ್ನೇನು, ಮಾಧ್ಯಮದ ಮೂಲಕ ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನ್ನು ದೇಶದ ಮೂಲೆ ಮೂಲೆಗೂ ತಲುಪ್ತು. ಒಂದು ದಿನ ಕೆಲವು ಆಫೀಸರ್ಗಳು ಸುಧೀರ್ ಮನೆಗ್ ಬರ್ತಾರೆ. ನಾವು ಆದಿವಾಸಿ ಕಲ್ಯಾಣ ಮಂದಿರದಿಂದ ಬರ್ತಿದೀವಿ. ನಿಮ್ಮ ಇಂಟರ್ವ್ಯೂನ ನೋಡಿದ್ವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ಕಾಡಿನ ಆದಿವಾಸಿ ಜನಗಳಿಗೆ ಕರೆಂಟು ಮತ್ತೆ ಗೋಧಿಯ ಸೀಟಿನ ಸಮಸ್ಯೆ ಇದೆ. ನೀವು ನನಗಾಗಿ 500 ಗೋಧಿಯ ಸೀಟು ಮೂಟೆಯನ್ನ ಕೊಟ್ರೆ ಟ್ರ್ಯಾಕ್ಟರ್ ಮತ್ತೆ ಸಾಮಾನುಗಳ ಜೊತೆ ನಾನ್ ನಿಮ್ಗೆ ಟೀಮ್ ಕೂಡ ಪ್ರೊವೈಡ್ ಮಾಡ್ತೀನಿ. ನೀವ್ ಅವ್ರಿಗೆ ಗೈಡ್ ಮಾಡಿದ್ರೆ ಸಾಕು. ತಗೊಳ್ಳಿ ಅಡ್ವಾನ್ಸ್ 10 ಕೋಟಿ ಚೆಕ್ಕು. ಅದನ್ನ ನೋಡಿ ಸುಧೀರ್ನ ಸಂತೋಷ ಆಕಾಶ ಮುಟ್ತು. ಈ ವಿಷಯ ಮಾಮಂಗ್ ಗೊತ್ತಾದ ಕೂಡ್ಲೆ ಮಾಮ ಸುಮತಿನ ಕರ್ಕೊಂಡು ಸುಧೀರ್ ಮನೆಗ್ ಬರ್ತಾರೆ. ಬಂದು ಹೇಳ್ತಾರೆ, ಇವತ್ತಿಂದ ಸುಮತಿ ಇಲ್ಲೇ ಇರ್ತಾಳೆ. ನಿನ್ಗೆ ಟೈಮ್ ಸಿಕ್ಕಿದಾಗ ಮದ್ವೆ ಮಾಡೋಣ. ಆದ್ರೆ ಸುಮತಿ ಇಲ್ಲೇ ಇರ್ತಾಳೆ. ಇದನ್ನ ಕೇಳಿ ಸುಧೀರ್ ಮತ್ತೆ ಅವ್ರ ತಾಯಿಗೆ ತುಂಬಾ ಸಂತೋಷ ಆಗತ್ತೆ. ಈ ರೀತಿ ಟ್ರ್ಯಾಕ್ಟರ್ ಪುಡಿ ಮಾಡೋ ಮಿಷಿನು ಸುಧೀರ್ನ ಜೀವನನೇ ಬದಲಾಯಿಸ್ಬಿಡತ್ತೆ.